इस न्यूज को स्पॉन्सर किया है सर फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। सर फैंटेसी वाटर पार्क, एड्रेस बीरनकपो नियर गौशावली दरगाह, KGF, कर्नाटका। कॉन्टैक्ट डिटेल्स 9483444290, 9480107826। कर्नाटका गुलबर्गा शहर के मुसाफात में मौजूद कालनूर क्रॉस के करीब गुलबर्गा एयरपोर्ट रोड पर कल रात तकरीबन 11:15 बजे दो लड़के सड़क के किनारे जख्मी हालात में जमीन पर गिरे हुए थे। इन लड़कों की बाइक के पीछे थोड़े फासले पर महेश अलगुड़ नामी नौजवान मंदिर के तकरीब से वापस लौट रहा था। उसने इन लड़कों को जख्मी हालात में देखकर एम्बुलेंस को फोन लगाकर इन जख्मी नौजवानों को गुलबर्गा शहर के जेम्स ट्रोमा केयर सेंटर अपघात चिकित्सा केंद्र ले जाकर एडमिट करवाया। महेश अलगुड़ के बयान के मुताबिक जेम्स ट्रोमा केयर सेंटर में कोई भी उन लड़कों को पूछने वाला नहीं था। धर्मेश नामी लड़का पेट के दर्द से तड़प रहा था, मगर डॉक्टर ने कहा कि धर्मेश को कुछ नहीं हुआ है। सिटी स्कैन करवाने के बाद धर्मेश को ICU में एडमिट किया गया। कुछ घंटों के बाद डॉक्टर्स ने धर्मेश को मुर्दा करार दिया। डॉक्टर्स की लापरवाही की वजह से 21 साला धर्मेश को, जो SBR कॉलेज में BA की डिग्री पढ़ रहा था, उसकी जान चली गई। महेश अलगुड़ ने जेम्स ट्रोमा केयर सेंटर में ड्यूटी पर मौजूद डॉक्टर वैभव माने और डॉक्टर्स की लापरवाही, सही ट्रीटमेंट न करने का इल्जाम लगाया। हुसैन बादशाह इनामदार, जो धर्मेश के गांव के रहने वाले हैं, उन्होंने भी हॉस्पिटल के अमले को जिम्मेदार ठहराया और डिस्ट्रिक्ट हेल्थ ऑफिसर से मुतालबा किया कि इस मामले की जांच करवाकर जो डॉक्टर्स ने लापरवाही बरती है उनको सस्पेंड करने की अपील की और रियासती मेडिकल एजुकेशन मिनिस्टर चरण प्रकाश पाटिल से भी इस मामले की जांच करवाने को कहा। इन लोगों ने इल्जाम लगाया कि गरीबों का इलाज यहाँ पर संजीदगी से नहीं होता, सिर्फ पैसे वालों का इलाज किया जाता है। ब्यूरो रिपोर्ट, अतराफ TV उर्दू न्यूज। ಎಲ್ಲಿ ಹೋಗಿದ್ರಿ? ನಾವು ಶ್ರೀನಿವಾಸ್ ಅಡಿಗೆ ಹೋಗಿದ್ದೇವೆ. ಒಂದು ಫಂಕ್ಷನ್ ಇತ್ತು ದೇವ್ರದ್ದು. ಅಲ್ಲಿ ದೇವ್ರು ಮುಗಿಸ್ಕೊಂಡು ಬರೋ ಟೈಮಿಗೆ ಕಾಳ್ನೂರ್ ಜಂಪ್ ಹತ್ರ ನಾವು ಜಂಪ್ ಲೈನ್ ಹೊಂಟಿದ್ದೆವು. ಆಯ್ತು, ನಾವು ಜಂಪ್ ಅಂದ್ರೆ ಅಲ್ಲೇ ಕಾಳ್ನೂರ್ ಹತ್ರ ಇದ್ದಿದ್ದೆವು. ನಮ್ಮ ಗಾಡಿ ಹಿಂದಿತ್ತು, ಅವ್ರ ಗಾಡಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಇತ್ತು ಅವ್ರಿಗೆ. ನಮಗೆ ಆಯ್ತು, ಹೋಗೋ ತನಕ ನಾವು ಬರೋ ತನಕ ಅವ್ರ ಗಾಡಿ ಮೇಲೆ ಬಿದ್ದಿದ್ರು. ಯಾವ ಗಾಡಿ ಹೊಡೆದು ಅಂತ ನಮಗೆ ಗೊತ್ತಿಲ್ಲ. ಬರೀ ಅಲ್ಲಿ ಏನಂತಂದ್ರೆ ಅದು ಅವ್ರಿಗೆ ಎತ್ಕೊಂಡು ಹೋದ್ರಪ್ಲೆ ಅದು ಗಾಡಿದೇನೋ ಬಿದ್ದೀವಿ ಅಂತ, ಅದು ಕಾರ್ ಅದ ಅಂತ ಕೇಸಿಂದ ಅಲ್ಲಿ ತಿದ್ರು ಅಲ್ಲಿನ ಮಂದಿ. ನಮಗೆ ಗೊತ್ತಿಲ್ಲ ಅದು ಕಾರ್ ಅದ ಅಂತಂದ್ರು. ಅದು ಅಂದ್ರಪ್ಲೆ ಸೀದಾ ಆಂಬುಲೆನ್ಸಿಗೆ ಫೋನ್ ಹಚ್ಚಿದ್ರು. ಆಂಬುಲೆನ್ಸಿಗೆ ಫೋನ್ ಹಚ್ಚನ ಯಾವ ಗಾಡಿ ನಿಂದ್ರಿಸಿದೆವು, ಗಾಡಿ ಅವಕ್ಕೆ ಹಾಕೊಂಡು ಹೋಗಮಂತ ಯಾರು ಧೈರ್ಯ ಮಾಡಲಿಲ್ಲ, ಯಾರು ಬರಲಿಲ್ಲ. ಅದಕ್ಕೆ ನಮ್ಮ ದೋಸ್ತರಿಗೆ ಫೋನ್ ಹಚ್ಚ, ನಮ್ಮ ದೋಸ್ತರಿಗೆ ಫೋನ್ ಹಚ್ಚನ ಆಂಬುಲೆನ್ಸ್ ತೊಗೊಂಡ್ ಕೇಸಿಂದ ಬಂದರು. ಆಂಬುಲೆನ್ಸ್ದವ್ರಿಗೆ ಹಚ್ಚಿ ಆಂಬುಲೆನ್ಸ್ದಾಗ ಕರ್ಕೊಂಬಂದು ಕೇಸಿಂದ ಇಲ್ಲಿ ಟ್ರೋಮಾ ಕೇರ್ ಅಡ್ಮಿಟ್ ಮಾಡಿದೆವು. ಏನು ರೆಸ್ಪಾನ್ಸ್ ಇಲ್ಲ. ನಾವೇ ಒಳಗಿಂದ ಹೋಗಿ ಕೇಸಿಂದ ಇದು ರಾತ್ರಿ ಆಗ್ಯದ, ನೈಟ್ ಸ್ಟಾಪ್ ಇಲ್ಲ, ಹಂಗಿಂಗ್ ಅಂತಮ್ಮ ನಾವೇ ಒಂದು 5-6 ಮಂದಿ ಇದ್ದೇವೆ. ನಾವೇ ಹೋಗಿ ಕೇಸಿಂದ ಗಾಡಿ ತಂದು ಗಾಡಿಗೆ ಎತ್ಕೊಂಡು ಹೋಗಿ ಅಲ್ಲಿ ಇದು ಮಾಡಿದ್ವಿ. ಯಾರು ಬರಲಿಲ್ಲ. ನಾವೇ ವೀಲ್ ಚಾರು ಹಾಕ್ಲಿಕ್ಕೆ ಬರಲಿಲ್ಲ. ನಾವೇ ಒಳಗಿಂದ ಹೋಗ್ತಂದು ನಾವೇ ಹಾಕೊಂಡು ಹೋದ್ವಿ. ಹೋದ್ರಪ್ಲೆ ಬಿ ಏನಂತಂದ್ರು, ಇವನಿಗೆ ಚರ್ಚೆ ಅದ, ಅಲ್ಲಿ ಇಲ್ಲಿ ಆಗ್ಯದ. ಇನ್ನೊಂದು ಪೇಷಂಟ್ ಸೀರಿಯಸ್ ಇತ್ತು, ಅದಕ್ಕೆ ನೋಡಿದ್ರು. ಅವನಿಗೆ ಏನು ಬಿಲ್ಲ, ನಾರ್ಮಲ್ ಅನ್ನ BP ಚೆಕ್ ಮಾಡಿದ್ರೆ ನಾರ್ಮಲ್ ಅನ್ನ ಅಂತಂದ್ರು. ಅದು ಒಂದು ಇಂಜೆಕ್ಷನ್, ಒಂದು ಗ್ಲುಕೋಸ್ ಹಚ್ಚಲಕ್ಕೆ 1 ಗಂಟೆ 2 ಗಂಟೆ ಟೈಮ್ ತೊಗೊಂಡ್ರು ಅವ್ರು. ಎಲ್ಲ ನಾರ್ಮಲ್ ಅನ್ನ, ಯೂನಿಕ್ಸ್ಗೆ ಚರ್ಚೆ ಅದ, ಇದು ಏನಾಗಲ್ಲ, ಅದಕ್ಕೆ ನೋಡಮ್ಮ ಅಂತ ಕೇಸಿಂದ ಅದಕ್ಕೆ ನಾವು ಹೇಳಿ ಸರ್ ಇವ್ನಿಗೆ ಹೊಟ್ಟಿ ಬ್ಯಾನಿ ತಾವು ಚೀರ್ಲಿರ್ತೀನಿ ಹೇಳ್ತಿರು ಬಿ ಆಯ್ತು, ಇದಕ್ಕೆ ಇಂಜೆಕ್ಷನ್ ಮಾಡೀನಿ, ಕಮ್ಮಿ ಆಗ್ತದೆ, ಗ್ಲುಕೋಸ್ ಮಾಡಿದೀನಿ ಅಂತಂತಂದು. ಅದು ಇಬ್ಬರಿಗೂ ಒಂದೇ ಟೈಮಿಗೆ ಅಡ್ಮಿಟ್ ಮಾಡಿದ್ದು. ಅದು ಅವರು ಸಿಸ್ಟರ್ ಅದು ಬಂದರು. ಅವರು ಸಿಸ್ಟರ್ ಬಂದರು. ಯಾಕೋ ಅವನಿಗೆ ಬಕ್ಕಳು ಅವ್ರು ಅಂದರು ಹಿಂಗೆ ಸೀರಿಯಸ್ ಅದ ಅಂತಮ್ಮನ. ಅವರು ಯಾರಿಗೂ ಹಚ್ಕೊಟ್ರು ಫೋನ್. ಅವ್ರು ಇಲ್ಲೇ ನರ್ಸ್ ಅಂತೇನೋ ಅವ್ರು ಫೋನ್ ಹಚ್ಕೊಡೋಣ, ಅವ್ರು ಯುನಿಟೆಡ್ ಅಡ್ಮಿಟ್ ಮಾಡಿದ್ರು. ಕರ್ಕೊಂಡು ಹೋಗ್ಬೇಕು. ಇವನಿಗೆ ಏನೂ ಇಲ್ಲ, ನಾರ್ಮಲ್ ಅನ್ನ, ಎಲ್ಲ ಚಲೋನ BP. ಡಾಕ್ಟರ್ ಹೇಳಿದ್ದಾರೆ. ಅದು ಒಂದು ಆಯ್ತು. ಅದು ಆದ್ರ ಪ್ಲೇ ಹೊಟ್ಟಿನೋ ಪೇನ್ ಅಂತ. ಅವರು ಡಾಕ್ಟರ್ ಹೆಸರು ವೈಭವ್ ಮಾನೆ ಅಂತದ ರೀ. ವೈಭವ್ ಮಾನೆ. ಮತ್ತೆ ಇನ್ನೊಬ್ಬರು
ಒಟ್ಟು ಎಷ್ಟು ಮಂದಿ ಇದ್ರು ಅಲ್ಲಿ? ಅಲ್ಲಿ ಟೋಟಲ್ ಒಂದು 14 ಮಂದಿ ಡಾಕ್ಟರ್ ಇದ್ರು, 10-12 ಮಂದಿ ಎದುರೇ ಇದ್ರು. ಎದುರಿದ್ರು. ಅದು ಆದ್ರ ಪ್ಲೇನ್ ಹೊಟ್ಟೆ ನೋವು ಒಂದು ಚಿರ್ಲಿಕತ್ತಾನೆ ಏನಂತಂದ್ರು ಹೊಟ್ಟೆ ನೋವು ಅಂತಂಬನ ಅದು ನೈಟ್ ಅದರಿ ಒಂದು ಅದು ವೀಲ್ ಚೇರ್ ಬರ್ತದಲ್ಲ ಅದು ಬರ್ಲಾರ ಬಿಟ್ಟಿಗೆ ಎಲ್ಲ ಒಂದೆರಡು ಪೇಷಂಟ್ ಕರ ನೈಟ್ ಯಾರು ಇಲ್ಲ ಅಂತಂಬನ ಅದು ಬಿ ನಾವೇ ತಗೊಂಡು ಹೋಗಿ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ನಾವೇ ಮಾಡಿಸ್ಕೊಂಡ್ ಬಂದಿವಿ. ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬರೋಣ ಅದು ರಿಪೋರ್ಟ್ 9ಕ್ಕೆ ಬರ್ತದ ಅಂತಂದ್ರು. ಈ ತಾತ್ಕಾಲಿಕ ಏನಾದ್ರು ಅವರು ಮೆಡಿಸಿನ್ ಅಥವಾ ಏನಾದ್ರು ಅದೇ ಒಂದು ಇಂಜೆಕ್ಷನ್ ಒಂದು ಇದು ಕೊಡ್ಲಿಕ್ಕೆ 2 hours ಮಾಡಿರಿ ಅವ್ರು ಫಸ್ಟಿಗೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಡೆತ್ ಆಗ್ಯದ? ಡೆತ್ ಆಗ್ಯದ ಅಂತ ಕಸಿಂದ ಇದಕ್ಕೆ ಹೋಗಿ ಕಸಿಂದ ಅದು CT ಸ್ಕ್ಯಾನ್ ಅದು ಸ್ಕ್ಯಾನಿಂಗ್ ಮಾಡಿದ್ರಪ್ಲೆ ICU ಅಡ್ಮಿಟ್ ಮಾಡಮಂತಂದ್ರೆ ICU ಅಡ್ಮಿಟ್ ಮಾಡಿದ್ರಪ್ಲೆ ಎಲ್ಲ ಹೋಗೋರಿಗೆ ಕೇಳಿದ್ವಿ ಎಲ್ಲ ಪೇಷಂಟ್ ಎಲ್ಲ ನಾರ್ಮಲ್ ಅನ್ನಲ್ರಿ ಇಲ್ಲಕ್ಕಂತಂದ್ರೆ ನಾವು ಬೇರೆ ಕಡೆ ಡಿಸ್ಚಾರ್ಜ್ ಮಾಡ್ಕೊಂಡು ಭೀ ಹೋಗ್ತೀವಿ ಹೇಳ್ರಿ ಸರ್ ಹಂಗೆಲ್ಲ ಏನಿಲ್ಲ ಹಂಗೆ ನಾರ್ಮಲ್ ಅನ್ನ ಅಂತ ಕಸಿಂದ ಅಲ್ಲಿ ಹೋದ್ರಪ್ಲೆ ಒಂದೆರಡು ಇಂಜೆಕ್ಷನ್ ಕೊಟ್ಟರು. ಒಂದು ಸ್ವಲ್ಪ ಇದು ಅವನಿಗೇನೋ ಬ್ಯಾನಿ ಕಾಮಾಗಸಲ ಇಂಜೆಕ್ಷನ್ ಕೊಟ್ಟರು. ಆಯ್ತು ಅದು ಆದ್ರಪ್ಲೆ ಗಪ್ಪಾದ್ರಪ್ಲೆ ಏನಾಯ್ತು ಆಯ್ತು ಅವ್ರಿಗೆ ಅಂದೇವು ಯಾರು ಡಾಕ್ಟರ್ಗಳು ಇರಲಿಲ್ಲ. ಯಾಕೋ ಇನ್ನ ಬಿ ಏನೋ ಹೊಟ್ಟಿ ಪೇನ್ ಅಲ್ಲತ್ತೀನಿ ಅದ್ರ ಸಲ ನಾವು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತೀವಿ ಅಂತಂದೇವು. ತಳಗ ಡ್ಯೂಟಿ ಡಾಕ್ಟರ್ ಇಲ್ಲ ಅವ್ರಿಗೆ ಕೇಳಿದ್ರೆ ಡಿಸ್ಚಾರ್ಜ್ ಮಾಡ್ಲಿಕ್ಕೆ ಬರಲ್ಲ ಅಂತಂದ್ರೆ ಹ್ಞೂ ಅನ್ಕೇಸಿ ಅಂತಂದು ಅದು ಅನ್ನೋದಕ್ಕೆ ಹಿಂಗೆ ಒಂದು ವರ್ಷಿಗೆ ಆಯ್ತು ಹಿಂಗೆ ಇದು ಅಲ್ಲತ್ತಿತ್ತು ಆಯ್ತು ಸತ್ತನೆ ಅಂತಂದ್ರೆ ಅವ್ರು ಹೊಣೆ ಯಾರು ನೇರವಾಗಿ? ಹೊಣೆ ಡಾಕ್ಟರ್ ರೆಸ್ಪಾನ್ಸಿಬಲಿ ನಿರ್ಲಕ್ಷ್ಯತೆ ಮಾಡ್ಯಾರಿ. ನಮ್ಮ ಫಸ್ಟಿಗೆ ಅಡ್ಮಿಟ್ ಮಾಡಿದ್ರಪ್ಲೆ ನಾವೇ ಇದು ಮಾಡಿದ್ವಿ. ಒಂದು ಇಂಜೆಕ್ಷನ್ ಒಂದು ಗ್ಲುಕೋಸ್ ಸೇರಿಸ್ಲಿಕ್ಕೆ 2 ಗಂಟೆ ತೊಗೊಂಡ್ಮೇಲೆ ಅದು ಅಂತ ICU ಅಡ್ಮಿಟ್ ನಾವು ಕೇಳಿದೇವ್ರಿಗೆ ಮತ್ತೆ ಹ್ಯಾಂಗ್ರಿ ಇದು ಹ್ಯಾಂಗ್ ಸತ್ತನ ಎಲ್ಲ ನಾರ್ಮಲ್ ಇದೆ ICUದಾಗ ಹಾಕಿದ್ಮೇಲೆ ಹಂಗೆ ಎಲ್ಲ ICUದಾಗ ಹಾಕಿದ್ಮೇಲೆ ಸೀರಿಯಸ್ ಇರ್ತದೆ ಹಂಗಂತಂದ್ರೆ ಅವ್ರು ಒಂದು ರಿಪೋರ್ಟ್ ಕೊಡ್ಲಿಕ್ಕೆ ಮರ್ದಿನ 9 ಗಂಟೆ ಕೊಡ್ತಾರಂತಾರೆ. ನಾವು 11 ಗಂಟೆಗೆ ಅಡ್ಮಿಟ್ 11:15 ಮಾಡಿರೈತೆ ಅಡ್ಮಿಟ್ ಅಲ್ಲಿ ಇದು ಅದ್ರಪ್ಲೆ ಒಂದು ಸೀರಿಯಸ್ ಅಂತ ಮುಂದಿನ ದಾರಿ ನಮಗೆ ಏನು ಹೇಳಿಲ್ಲ ಅವರು ನಮಗೆಲ್ಲ ನಾರ್ಮಲ್ ಎಲ್ಲ BP ಎಲ್ಲ ಚಲೋ ಅದ ಅಂದಿ ಸಲಿಂದ ಅಲ್ಲೇ ಬಿಟ್ಟಿದ್ವಿ. ಅದು ಸತ್ ಮೇಲೆ ಹೇಳ್ತಾರೆ ಅವ್ರು ಇದು ನಿಮ್ ಸೀರಿಯಸ್ ಅನ್ನ ಅನ್ಕೇಸಿಂದ ಅವಾಗ ನೀವೇನ ಅವಾಗ ಸೀರಿಯಸ್ ಅನ್ನ ಅಂತ ಹೇಳಕಸಿಂದ ಇದು ಮಾಡ್ಯಾರ ನಮಗ್ರಿ. ಸೀರಿಯಸ್ ಇದ್ದ ವ್ಯಕ್ತಿ ಏನ್ ಮಾಡ್ಬೇಕು ಫಸ್ಟ್ ಮಾಡ್ಬೇಕು ಅವ್ರ ಏನ್ ಮಾಡಿದ್ರೆ ಮಾಡಿಲ್ಲೇನು ಅವ್ರು ಏನು ಚಿಕಿತ್ಸೆ ಏನು ಮಾಡಿಲ್ಲ ಸೀದಾ ಈ ಸತ್ತ ಅನ್ಕೇಸಿಂದ ಹೇಳಿದ್ರು. ಅದು ಮಾಡಿ ಡಿಸ್ಚಾರ್ಜ್ ಮಾಡ್ಕೊಂಡು ಅಂದ್ರೆ ತಳ ಡ್ಯೂಟಿ ನರ್ಸ್ ಈಗ ಡ್ಯೂಟಿ ಡಾಕ್ಟರ್ಗಳೇ ಇಲ್ಲ ಅಂತ ಅವ್ರ ಮನೆ ಹೋಗ್ಯಾರ ಅಂತ ಅವ್ರು ಕೇಳಾರ್ದು ಇದು ಮಾಡ್ಲಿಕ್ಕೆ ಬರ್ರಿ ಅವರು ಒಂದೇದು ರೆಸ್ಪಾನ್ಸಿಬಿಲಿಟಿ ಮಾಡಿಲ್ರಿ ಚಲೋ ಕೇರ್ ಮಾಡಿಲ್ಲ. ಫಸ್ಟಿಗೆ ನಾವು ಈಗ ನಮಗೆ ನ್ಯಾಯ ಬೇಕ್ರಿ. ನಮ್ಮ ತಮ್ಮ ಆಯ್ತು ಅದು ಇದಾದ್ರು ಮತ್ತೆ ಹಿಂಗ್ ನೆಕ್ಸ್ಟ್ ಬರೋಂತ ನಮ್ಮ ಯುವಕರು ನಮ್ಮ ದೋಸ್ತರೇ ಆಗಿರ್ಬೋದು ಯಾರೇ ನಮ್ಮ ಬಳಗದವ್ರು ಯಾರಾದ್ರೂ ಬಿ ಬಡವರಿಗೆ ಅನ್ಯಾಯ ಮಾಡ್ತಾರೆ. ಇಲ್ಲಿ ಯಾರೇನೋ ಶ್ರೀಮಂತರು ಇದ್ರೆ ಬೇರೆ ದೋಕಾನಿಗೆ ಹೋಗಿರ್ತೀವಿ ಕಾನೂನು ರೀತಿಲಿ ಅವ್ರಿಗೆ ಇದು ಆಗಬೇಕು. ನೆಕ್ಸ್ಟ್ ಯಾರು ಬರ್ತಾರೆ ಅವರಿಗೆಲ್ಲ ಚಲೋ ಟ್ರೀಟ್ಮೆಂಟ್ ಆಗಬೇಕು. ಅವ್ರಿಗೆ ಸಸ್ಪೆಂಡ್ ಮಾಡಿಸಿ ತೆಗೆದು ಹಾರ ಹೊಡಿಬೇಕು. ನೆಕ್ಸ್ಟ್ ಬರೋರಿಗೆ ಬುದ್ಧಿ ಬರಬೇಕು. ಆಗಿಲ್ಲ ಅಂತಂದ್ರೆ ನಾವು ಮತ್ತೆ ಸತ್ಯಾಗ್ರಹ ಹೋರಾಟ ಮಾಡ್ತೇವೆ. ನಮ್ಮ ಹೆಸರು ಮಹೇಶ್ ಆಲ್ಗೂಡ ಅಂತ. मुशन बाशा इनामदार पुल के वो मेरा गांव वाला बच्चा है, मेरे घर के बाजू रहता है। वो ऐसा है कि वो पढ़ाई के लिए ऐसा आया था। रात में उसके दोस्त के संग कुछ फंक्शन को गए थे। आते टाइम में कालनों के पास एक्सीडेंट हो गया था। उसके दोस्त लोग उसको लाए इधर कुछ डॉक्टर रेस्पॉन्स ही नहीं करे। उसको पूछे गए थे क्या है, बोलते नॉर्मल है कर बोले थे। वो एक सिलेन और इंजेक्शन लगानी 2 घंटे टाइम लिए बोलते। और भी उसके दोस्त लोग क्या है उसको पूछ लिए, नहीं सर कुछ होगा तो बताओ हम दूसरे दिन नहीं नॉर्मल है कहीं को लेके जाते हैं बोलते। और थोड़ी देर के बाद क्या बोल रहे हैं, डेथ होकर बोल रहे हो। ये हॉस्पिटल में ऐसा है कि गरीबों के लिए कुछ इलाज नहीं है, जिसका रिकमेंड चलता है उसको इलाज होता है। ये गरीबों का हॉस्पिटल है। अगर कोई रात में ड्यूटी डॉक्टर रहता है उसके ऊपर सही से एक्शन लेना, वो बच्चे को इंसाफ दिलाना, ये हमारी मांग है। मेडिकल एजुकेशन मिनिस्ट्री में ये कहना चाहता हूँ कि ये गवर्नमेंट हॉस्पिटल है, गरीबों का हॉस्पिटल है। इधर गरीबों का इलाज नहीं करे तो हॉस्पिटल रख के कुछ फायदा ही नहीं है। इधर गरीबों का इलाज नहीं होता, किसका रिकमेंड चलता है उसका वो मिनिस्टर साहब को ये कहना चाहता हूँ कि ऐसा अभी ये हो गया आस्था हो गया, आगे का आस्ते के लिए अच्छा ये कर दो, नहीं तो रिजाइन दे दो कि मैं बोलना चाहता हूँ। आपका नाम बोलिए। मेरा नाम मुशन बाशा है। अतराफ टीवी, हर बात सच के साथ।